ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಸಲು ಆಗ್ರಹ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಪುರಸಭೆಯ ಪೌರ ಕಾರ್ಮಿಕರು, ಚಾಲಕರು, ನೀರು ಪೂರೈಕೆದಾರರು, ಲೋಡರ್ಸ್, ಕ್ಲೀನರ್ಸ್ಗಳನ್ನು ಸರ್ಕಾರ ಕಾಯಂಗೊಳಿಸಬೇಕು ಎಂದು ರಾಜ್ಯ ಪೌರ ನೌಕರ ಸಂಘ ರಾಜ್ಯ ಪರಿಷತ್ ಸದಸ್ಯ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷ ಬಸವಣ್ಣಪ್ಪ ನಂದ್ಯಾಣವರು ಆಗ್ರಹಿಸಿದರು. ಲಕ್ಷ್ಮೇಶ್ವರದ ಪುರಸಭೆ ಎದುರಿಗೆ ಶನಿವಾರ ಕೈಗಳಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಹೋರಾಟಕ್ಕೆ ಮುಂದಾದ ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ದುರ್ಗಪ್ಪ ಬಾಲಣ್ಣವರ, ಅಶೋಕ್ ನಡಗೇರಿ, ರಾಜು ನಂದ್ಯಾಣವರ, ನೀಲಪ್ಪ ನಂದ್ಯಾಣವರ, ರೇವಣಪ್ಪ ಕಮತದ, ಲಕ್ಷ್ಮಣ ಗುಡಿಗೇರಿ, ಮಹಾಂತೇಶ್ ತಂಡಿಗೇರ, ಯಲ್ಲಪ್ಪ ಗಡದವ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸರ್ಕಾರಕ್ಕೆ ಕೊಟ್ಟಿರುವಂಥ ಗಡುವು ವಿವಿಧ ನೌಕರರುಗಳ ಕಾಯಮಾತಿ ಮಾಡೋದ್ರ ಸಲುವಾಗಿ ಸರ್ಕಾರಕ್ಕೆ ಈಗಾಗಲೇ ಮನವಿ ಕೊಟ್ಟಿರ್ತೀವಿ. ಮೇಲಾಗಿ ನಮ್ಮ ಪೌರ ಕಾರ್ಮಿಕರ ಕಾಯಮಾತಿ ಬಗ್ಗೆ ಮತ್ತು ಲೌಡರ್ಸು, ಡ್ರೈವರ್ಸು, ವಾಟರ್ ಸಪ್ಲೈ ಇವ್ರಿಗೆಲ್ಲರಿಗೆ, ಪಂಪ್ ಆಪ್ರೇಟರ್ ಇವ್ರಿಗೆಲ್ಲರಿಗೆ ಕಾಯಂ ಮಾಡಲಿ ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರಕ್ಕೆ ಭಾಳ ಮನವರಿಕೆ ಮಾಡಿದ್ದೀವಿ. ಆದರೂ ಸರ್ಕಾರ ಮಾಡ್ತೀವಿ ಅಂತೇಳಿ ಮುಂದೆ ಹಾಕ್ಕೊತ ಹೊಂಟೈತಿ. ಹಿಂಗಾಗಿ ಇವತ್ತಿನಿಂದ ನಮ್ಮ ರಾಜ್ಯ ಸಂಘದಿಂದ, ನಮ್ಮ ರಾಜ್ಯಾಧ್ಯಕ್ಷರಿಂದ ಬಂದಂಥ ಲೆಟರ್ ಮುಖಾಂತರ ಅವರ ರೂಪರೇಷೆಗಳು, ಸ್ಟ್ರೈಕಿನ ರೂಪರೇಷೆಗಳನ್ನು ನಾವು ಇವತ್ತು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಇವತ್ತಿನಿಂದ ನಮ್ಮ ರಾಜ್ಯಾಧ್ಯಕ್ಷ ಕಪ್ಪು ಬಟ್ಟೆ ಧರಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವು ಸ್ಟ್ರೈಕ್ ಮುಂದುವರಿಸ್ಬೇಕಂತೇಳಿ ಕಪ್ಪು ಬಟ್ಟೆ ಧರಿಸಿ ಡ್ಯೂಟಿ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ಇಷ್ಟಿಷ್ಟು ದಿವಸ ಅಂತೇಳಿ ನಮಗೆ ಕೊಟ್ಟಾರ. ಅದನ್ನು ಆದೇಶ ಮಾಡಿದ್ದಾರೆ. ಆದೇಶ ಮಾಡ್ಯಾರ. ಆ ಆದೇಶದ ಪ್ರಕಾರ ನಾವು ಇವತ್ತು ಕಪ್ಪು ಬಟ್ಟೆ ಧರಿಸ್ಕೊಂಡು ಕೆಲಸ ಮಾಡ್ತೀವಿ. ಮುಂದೆ ಇದಕ್ಕೇನು ಸರ್ಕಾರ ಮನವರಿಕೆ ಮಾಡಲಿಲ್ಲ ಅಂದರೆ ಮುಂದೆ ನಾವು ಮಂಗಳವಾರ ದಿವಸ ನಮ್ಮ ಮುಖ್ಯಾಧಿಕಾರಿಗಳಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ತಹಸೀಲ್ದಾರಿಗೆ ಮತ್ತು ಶಾಸಕರಿಗೆ ಮನವಿ ಕೊಡ್ತೀವಿ ಮಂಗಳವಾರ ದಿವಸ. ಅದು ಆಗಲಿಲ್ಲ ಅಂದರೆ ಮುಂದೆ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಹಮ್ಮಿಕೊಂತೀವಿ. ಇದು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಅದನ್ನು ಅನಿರ್ದಿಷ್ಟ ಅವಧಿ ನಾವು ಮಾಡಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಹೇಳಿಕೆ ಮೇರೆಗೆ ನಾವು ಅದನ್ನು ಮಾಡೋದದು. ಹೀಗಾಗಿ ನಮ್ಮ ನೌಕರರ ವಿವಿಧ ಬೇಡಿಕೆಗಳು, ನಮ್ಮ ಅಲ್ಲಿಂದ ಎಸ್ ಎಫ್ ಸಿ ಅನುದಾನ ಹೋಗಿ ಪಗಾರದ್ದು ಅದು ಸತಿಗೆ ಬಿಡುಗಡೆ ಆಗ್ತಾಯಿಲ್ಲ. ಅಲ್ಲಿಂದ ಈ ನಮ್ಮ ಡ್ರೈವರ್ಸ್ ಸುಮಾರು 20 ವರ್ಷದಿಂದ ದುಡಿಯಾಕತ್ತಾರ, ಅವರೂ ಕಾಯಂ ಆಗ್ತಾಯಿಲ್ಲ. ಈ ಬೇಡಿಕೆ ಸಲುವಾಗಿ ನಾವೆಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಅವರು ರೂಪರೇಷೆಗಳು ಹಾಕಿಕೊಟ್ಟಂಥ ಲೆಟರ್ ಮುಖಾಂತರ ಅದನ್ನು ಏನೈತೆ ಅದನ್ನು ನಾವು ಪಾಲಿಸ್ಕೊಂಡು ಇವತ್ತಿನಿಂದ ಕಪ್ಪು ಬಟ್ಟೆ ಧರಿಸ್ಕೊಂಡು ನಾವು ಜನರಿಗೆ ತೊಂದರೆ ಆಗಲಾರ್ದಂಗೆ ಕೆಲಸ ಮಾಡ್ತೀವಿ. ಇದನ್ನು ಹೇಳಕ್ಕೆ ನಾನು